ಕಾಮನ ಬಿಲ್ಲಿನ ಬಣ್ಣ ಕದ್ದು ಬಣ್ಣದುಡಿಕೆಯ ಹೊಲಿಸಿಕೊಡುವೆ ನಿನಗೆ. ತಾರೆಗಳ ಚೂರು ತೆಗೆದು ಕಿವಿಯೋಲೆ ಮಾಡುವೆ ನಿನಗೆ. ಚಂದಿರನ ಹೂದೋಟಕ್ಕೆ ನುಗ್ಗಿ ಹೂವ ತಂದು ಮುಡಿಸುವೆ ನಿನಗೆ. ನಿನ್ನ ತಂದೆ ತಾಯಿ ಬಂಧು ಬಳಗಕ್ಕೆ ನಿನ್ನ ಪ್ರೀತಿಯನ್ನು ಧಾರೆ ಎರೆದು ಮಿಕ್ಕ ಪ್ರೀತಿನ ಕೊಡು ನನಗೆ. ಅಂತಮ್ಮ, ಇನ್ಫೋಸಿಸ್ ಕಟ್ಟಿದ ನಾರಾಯಣ್ ಮೂರ್ತಿ ಅವ್ರಿಗೇನೆಲ್ಲ ಬ್ಯಾಕ್ಗ್ರೌಂಡ್ ಇತ್ತು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗೇನು ಬ್ಯಾಕ್ಗ್ರೌಂಡ್ ಇತ್ತು? ನಮ್ಮ ಇಡೀ ಪ್ರಪಂಚನೇ ನಮ್ಮ ಕನ್ನಡಿಗರ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ರಲ್ಲ ನಮ್ಮ ಕಲಾ ಕಂಠಿರೋ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೇನೆಲ್ಲ ಬ್ಯಾಕ್ಗ್ರೌಂಡ್ ಇತ್ತು? ಅವರೆಲ್ಲ ಇದೇ ಥರ ಜೀರೋಯಿಂದ ಬಂದಿರೋರು. ಅವರೆಲ್ಲ ಕೈ ಕಟ್ಕೊಂಡು ನನ್ನ ಕೈಲಿ ಆಗಲ್ಲ ಅಂದಿದ್ರೆ ಈ ಸಾಧನೆ ಮಾಡೋಕ್ಕೈತಿತ್ತೆ. ಬೆಟ್ಟನ ಕೆಳಗಿಂದ ನೋಡಿದ್ರೆ ಆಕಾಶದ ಎತ್ತರ ಕಾಣ್ತದೆ, ಹತ್ತು ನಿಂತ್ರೆ ನಮ್ಮ ಕಾಲ್ ಕೆಳಗಿರ್ತದೆ. ಯಾವುದೋ ಒಂದು ವಿಷಯದಲ್ಲಿ ಸೋತು ಕೂಡಲೇ ಎಲ್ಲ ಮುಗಿದೋಯ್ತು ಅಂದ್ಕೊಂಡ್ಬಿಡ್ತೀವಿ. ಸೂರ್ಯ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ, ಸಂಜೆ ಮುಳುಗ್ತಾನೆ. ಅಷ್ಟಕ್ಕೆ ಅವನ ಕತೆ ಮುಗಿದೋಯ್ತು ಅಂತಲ್ಲ, ಮತ್ತೆ ಮಾರನೇ ದಿನ ಹುಟ್ಟುತ್ತಾನೆ, ಮತ್ತೆ ಜಗತ್ತಿಗೆ ಬೆಳಕು ಕೊಡ್ತಾನೆ. ನಾವು ಅಷ್ಟೇ, ಜೀವನದಲ್ಲಿ ಎಷ್ಟೇ ಸರಿ ಜಾರು ಬಿದ್ದರೂ ಮತ್ತೆ ಎದ್ದು ನಿಲ್ಲಬೇಕು. ಆವಾಗಲೇ ನಮ್ಮ ಬದುಕಿಗೆ ಬೆಳಕು ಸಿಗೋದು. ಹೇ ಗೌರಿ, ಇನ್ಮೇಲೆ ಇದನ್ನೆಲ್ಲ ಬಿಟ್ಟು ಬಡವ ನೀ ಮಡಗ್ದಂಗಿರೋ ಅನ್ನೋದನ್ನ ಕಲಿ. ಅರ್ಥ ಆಯ್ತೇನೋ? ಹಂಗೇವಿ ಸರ್, ಆದ್ರೆ ನೀವ್ ಹಂಗಿರಾಗ್ ಬಿಡ್ಬೇಕಲ್ಲ. ಕಂಪ್ಲೇಂಟ್ ಅದೇ ಅಂತ ಕರೆಯೋದು, ಲಾಠಿ ಅದೇ ಅಂತ ಹೊಡೆಯೋದು, ಕೇಸ್ ಅದೇ ಅಂತ ಜಡಿಯೋದು. ನಿಮ್ತಾವ್ ಬಡವ್ರಿಗೊಂದು ಕಾನೂನು, ಸೌಕರ್ಯಗೊಂದು ಕಾನೂನೇ. ಅಧಿಕಾರ ನಿಮ್ತಾವ್ ಇದ್ದು ದುಡ್ಡು ಅವ್ರ ತಾವ್ ಇದ್ರೆ ನಮ್ತಾವ್ ಸ್ವಾಭಿಮಾನ ಅದೇ. ದುಡ್ಡಿಂದ ನಿಮ್ ಅಧಿಕಾರ ಕೊಂಡ್ಕೊಬೋದು, ಆದ್ರೆ ನಮ್ ಸ್ವಾಭಿಮಾನ ಕೊಂಡ್ಕೊಳಕ್ಕಾಗಕ್ಕಿಲ್ಲ. ಬಡವರು ಬೀದಿಗೂ ಬಿದ್ದಿಲ್ಲ, ಬಿಟ್ಟಾಗೂ ಬಿದ್ದಿಲ್ಲ. ದೇಶ ಹಣವಂತರಿಂದ ಉದ್ಧಾರ ಆಗಿಲ್ಲ, ಗುಣವಂತರಿಂದ ಆಗಿರೋದು. ಸಾವುಕಾರ ಮಕ್ಕಳು ಸಾವುಕಾರರಾಗಿರೋದು ಅದೇ, ಹಾಗೆ ಬಡವ್ರ ಮಕ್ಕಳು ಸಾಧಕರಾಗಿರೋದು ಅದೇ. ನಾನೇ ಆಗ್ಲಿ ನಮ್ಮ ಮನೆಯವರೇ ಆಗ್ಲಿ ಕೊಟ್ಟಿದ್ದನ್ನು ಉಳಿಸ್ಕೊಳ್ಳಲ್ಲ, ಬಡ್ಡಿ ಸಮೇತ ಚುಕ್ತಾ ಮಾಡ್ತೀವಿ. ಹೀರೋನೇನೋ ನೀನು? ಪ್ರತಿಯೊಬ್ಬ ಮಗನ್ಗೂ ಅವ್ರ ಅಪ್ಪನೇ ಹೀರೋ. ಅಂತ ಹೀರೋ ಮೇಲೆ ಯಾವನೇ ಕೈ ಇಟ್ರೋ ಅವನ್ ವಿಲನ್ನೇ. ತಲ್ವಾರ್ ನೋಡಿದ್ಯಾ? ಎಂತೆಂತ ತರ್ಲೆಗಳನ್ನ ನೋಡಿರೋ ತಲೆಮಾರು ಕಣ ನಮ್ದು. ನಿನ್ ತಲ್ವಾರ್ಗೆ ಎದ್ರಕಂತೀನ? ಹನಿ ನೀರಿಗೆ ಹಾತೊರೆದವನಿಗೆ ಮಳೆಯಾಗಿ ಸುರಿದೆ, ಕಗ್ಗತ್ತಲಲ್ಲಿ ಕಂಗಾಲಾದ ನನಗೆ ಹೊನ್ನ ಬೆಳಕಾಗಿ ಕರೆದೆ. ದಿಕ್ಕೆಟ್ಟು ನಿಂತವನಿಗೆ ದಿಕ್ಸೂಚಿಯಾಗಿ ದಾರಿ ತೋರಿದೆ. ಅಮ್ಮನ ಸ್ಥಾನ ತುಂಬಕ್ಕಾಗದೇ ಇದ್ರು ಅಮ್ಮ ಕೊಟ್ಟ ಈ ಹೃದಯ ತುಂಬಿದೆ. ಅವಳು ಕೊಟ್ಟಿದ್ದು ಜನ್ಮ, ನೀನ್ ಕೊಟ್ಟಿದ್ದು ಪುನರ್ಜನ್ಮ. ನಿನ್ ಚಪ್ಪಾಳೆ ಸದ್ದು ನನಗೆ ಕೇಳಿಸ್ತೇ ಇರ್ಬೋದು, ಆದ್ರೆ ನಿನ್ ಹೃದಯದ ಮಿಡಿತ ನನಗೆ ಯಾವಾಗ್ಲೂ ಕೇಳಿಸ್ತಾನೆ ಇರುತ್ತೆ. ಐ ಲವ್ ಯು ಸಮಾಂತಾ. ನಮಗೆ ಯಾರನ್ನಾದ್ರೂ ಪ್ರೀತಿ ಮಾಡಬೇಕು ಅಂತ ಅನ್ಸಿದ್ರೆ ಅವ್ರ ಜೊತೆನೆ ನಮ್ಮ ಇಡೀ ಜೀವನ ಕಳಿಬೇಕು ಅನ್ನೋ ನಿರ್ಧಾರ ಮಾಡ್ಕೊಂಡಿದ್ರೆ ಆ ನಿರ್ಧಾರನ ನಾವ್ಯಾಕೆ ಇವತ್ತಿಂದ ಈಗ್ಲಿಂದಾನೇ ತಗೋಬಾರ್ದು? ಈ ಕ್ಷಣ ನಾನು ನಿನ್ನ ಹತ್ರ ಏನು ಹೇಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಇಡೀ ಜೀವನ ನಾನು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಐ ಲವ್ ಯು, ಐ ರಿಯಲಿ ಡು. ಬದುಕು ಶಾಶ್ವತ ಅಲ್ಲ, ಬದುಕಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದೇ ಶಾಶ್ವತ. ಏನ್ ಮಾಡಿ ತೋರಿಸ್ತೀವಿ ಅನ್ನೋದು ಸಾಧನೆ. ಸಾಧನೆ ಅನ್ನೋ ಒಂದು ಪದ ಆಗಕ್ಕೆ 3 ಅಕ್ಷರ ಒಟ್ಟಾಗಿ ಸೇರ್ಬೇಕು. ಇನ್ನು ಒಟ್ಟಾರೆ ಸಾಧನೆ ಮಾಡಬೇಕು ಅಂದ್ರೆ ಎಲ್ರೂ ಒಂದಾಗ್ಲೇಬೇಕು. ಅರಳಿದ ಹೂವಲ್ಲಿ 2 ದಳ ಉದ್ರೋದ್ರು ಅದು ನಗೋದನ್ ಬಿಡಲ್ಲ, ತನ್ನ ಕೆಲಸ ಮಾಡೋದು ಮರೆಯಲ್ಲ. ಗುಡಿಗೋ ಮುಡಿಗೋ ಸೇರಿ ಸಾರ್ಥಕ ಆಗತ್ತೆ. ನಮಗ್ ದೇವರು ದೇಹದಲ್ಲಿ ಕೊರತೆ ಮಾಡಿರ್ಬೋದು, ಆದರೆ ರಕ್ತದಲ್ಲಿ ಪ್ರತಿಭೆ ಕೊಟ್ಟಿದ್ದಾನೆ. ದೇಹಕ್ಕೆ 2 ಕೈ ಇದ್ರೆ ಧ್ಯೇಯಕ್ಕೆ 100 ಕೈ ಇರುತ್ತಂತೆ.